ಸರ್ ಇನ್ನೊಂದು 10 ನಿಮಿಷ ಸರ್ ಬಂದ್ಬಿಡ್ತೀನಿ. ಏರ್ಟೆಲ್ 100 ರೂಪಾಯಿ ಕರೆನ್ಸಿ ಹಾಕ್ತೀರಾ? ಏರ್ಟೆಲ್ಲಾ? ನಂಬರ್ ಎಂಟ್ರಿ ಮಾಡಿ. ತಗೊಳ್ಳಿ. ಛೇ, ಆಯ್ತಾ ನೋಡಿ? ಮೆಸೇಜ್ ಬಂದಿರ್ಬೇಕು ನೋಡಿ. ಇಲ್ಲ ಬಂದಿಲ್ಲ. ಬಂದಿಲ್ವಾ? ಚೆಕ್ ಮಾಡ್ತೀನಿ ರೀ. ನಿಮ್ಮ ನಂಬರ್ ಇದೆ ಅಲ್ವಾ? ಛೇ, ಲಾಸ್ಟ್ ನಂಬರ್ ತಪ್ಪಾಗೋಗಿದೆಯಲ್ಲ. ನಂಬರ್ ಎಂಟ್ರಿ ಮಾಡ್ಬೇಕಾದ್ರೆ ಸರಿಯಾಗಿ ಮಾಡ್ಬೇಕಲ್ವಾ? ಯಾವುದಕ್ಕೊಂದ್ಸಲ ನಂಬರ್ ಕಾಲ್ ಮಾಡಿ ಕೇಳ್ತೀನಿ ಕರೆನ್ಸಿ ಹಾಕ್ಸಿ ಅಂತ. ಅವ್ರು ಹಾಕ್ಸಿದ್ರು ಓಕೆ, ಇಲ್ಲ ನಾನೇನು ಮಾಡೋಕ್ಕಾಗಲ್ಲ. ಸ್ವಿಚ್ ಆಫ್ ಬರ್ತಿದೆ ಮೇಡಮ್. ಏನೋ ಆಪ್ಷನ್ನೇ ಇಲ್ವಾ ಸರ್? ಇದ್ದಿದ್ರೆ ಮಾಡ್ತಿರ್ಲಿಲ್ವಾ? ನಮ್ಗೇನು ಮಾಡೋಕ್ಕೆ ಕಷ್ಟನಾ ಮೇಡಮ್? ನಾನು ಹೇಳ್ದಾಗೆ ಆ ನಂಬರ್ ನೀವೇ ಕಾಲ್ ಮಾಡಿ ನೋಡಿ, ರೆಸ್ಪಾನ್ಸ್ ಮಾಡಿದ್ರು ಮಾಡ್ಬೋದು. ಸರಿ, ಸದ್ಯಕ್ಕೆ 30 ರೂಪಾಯಿ ಕರೆನ್ಸಿ ಹಾಕಿ. 30 ರೂಪಾಯಿಗಾ? ಕಾರ್ಡ್ ಕೊಡ್ತೀನಿ, ನೀವೇ ರೀಚಾರ್ಜ್ ಮಾಡ್ಕೊಳ್ಳಿ ಮೇಡಮ್. ಆಯ್ತು ತಗೊಳ್ಳಿ ಮೇಡಮ್. ನನ್ನ ಟೈಮೇ ಸರಿ ಇಲ್ಲ. ಓ, ಟೈಮ್ 8 ಆಗೋಗ್ಬಿಟ್ಟಿದೆ. ರಘು, ರಘು ಹೇಳೋ, ಟೈಮ್ 8 ಗಂಟೆ ಆಯ್ತು. ಸುಂದರಲ್ಲೇ ಇವಾಗ ಕರೆನ್ಸಿ ಮೆಸೇಜ್ ಬಂದಿದೆ. ಲವ್, ನೆನ್ನೆ ರೀಚಾರ್ಜ್ ಮಾಡಿಸೋ ಒಂದಿದ್ಕೆ ಇವತ್ತು ಮೆಸೇಜ್ ಬಂದಿದೆ ಕಣ. ಏನೋ ಗೋಲ್ಡ್ ನಿಂದುಲೇ. ನನ್ನ ಕರೆನ್ಸಿನೇ ಹಾಕ್ಸಿಲ್ಲ ಕಣೋ. ಮತ್ತೆ ಅದೇಂಗೋ ಕರೆನ್ಸಿ ಬಂತು? ತಮಾಷೆ ಮಾಡ್ತಾ ಇದೀಯಾ? ನೀನ್ ಕೊಟ್ಟಿದ್ದ ದುಡ್ಡು ಗಾಡಿ ಗ್ಯಾಸ್ ಹಾಕ್ಸ್ತೆ ಕಣೋ. ಬೆಳಗ್ಗೆ ಹಾಕ್ಸನ ಅಂತ ಹಂಗೆ ಬಂದು ಮಲ್ಕೊಂಡ್ಬಿಟ್ಟೆ. ಅಂದ್ರೆ ನೀನ್ ಕರೆನ್ಸಿ ಹಾಕ್ಸ್ಲಿಲ್ವಾ? ಮತ್ತೆ ಮೆಸೇಜ್ ಆಗೋ ಬಂತು? ಯಾರೋ ರಾಂಗ್ ರೀಚಾರ್ಜ್ ಮಾಡಿಸ್ಬೇಕು ಬಿಡಪ್ಪ. ನಿನಗೆ ಕರೆನ್ಸಿ ಬೇಕಾಗಿತ್ತು, ಬಂದಿದೆ ತಾನೆ, ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊತೀಯಾ ಬೆಳಗ್ಗೆ? ಲೋ ಕೃಷ್ಣ, ಎಷ್ಟೊತ್ತ ಬೇಗ ಬಾರ ಲೋ. ಏನ ಯಾವಾಗಲೂ ಲೇಟ್ ಮಾಡ್ತೀಯ ಲೋ? ನಡಿಯಪ್ಪ, ಏನ್ ಅವಸರ ಮಾಡ್ತೀಯ? ಯಾವ್ದೋ ಅನ್ನೋ ನಂಬರಿಂದ 4 ಮಿಸ್ ಕಾಲ್ ಬಂದಿದೆ ನೋಡು. ರಾಂಗ್ ರೀಚಾರ್ಜ್ ಮಾಡಿಸಿದ್ರಲ್ಲ, ಅವ್ರಿರ್ಬೇಕು. ಒಂದ್ಸಲ ಕಾಲ್ ಮಾಡಿ ನೋಡು. ಸರಿ, ಮಾಡ್ತೀನಿ. ಹಲೋ, ಯಾರು? ಮಿಸ್ ಕಾಲ್ ಕೊಟ್ರೆ ಕಾಲ್ ಮಾಡಿದ್ರೆ ಮಾತೇ ಆಡಲ್ಲ. ಯಾರೇ ನೀವು? ಹಲೋ ಸರ್, ಮಿಸ್ ಆಗಿ ನಂದು 100 ರೂಪಾಯಿ ಕರೆನ್ಸಿ ನಿಮ್ಮ ನಂಬರ್ಗೆ ಬಂದಿದೆ. ಆ ಕಡೆಯಿಂದ ನನ್ನ ನಂಬರ್ಗೆ ರೀಚಾರ್ಜ್ ಮಾಡಿಸಿ. ಹಲೋ, ನಿಧಾನ. ಬೆಳಗ್ಗೆ ಕಾಲ್ ಮಾಡಿ, ಅಲ್ಲಲ್ಲ ಮಿಸ್ ಕಾಲ್ ಮಾಡಿ ತಲೆ ತಿಂತೀರಲ್ಲ. ನಾನು ಕರೆನ್ಸಿ ಹಾಕ್ಸಿ ಅಂತ ಹೇಳಿದ್ನ, ಅದು ಅಲ್ಲದೆ ಕರೆನ್ಸಿ ಹಾಕ್ಸಿ ಅಂತ ಆರ್ಡರ್ ಬೇರೆ ಮಾಡ್ತೀರಲ್ರಿ. ಯಾವ ಊರ್ರಿ ನಿಮ್ದು? ಏನ್ರಿ ನಿಮ್ಮ ಹೆಸರು? ಕರೆನ್ಸಿ ಹಾಕಿಸ್ದೇ ಇದ್ರೂ ಪರವಾಗಿಲ್ಲ, ಮಾತಾಡೋದು ನೋಡು ಕಂಜೂಸ್ ತರ. ಏಯ್ ಕೃಷ್ಣ, ಏನೋ ಮಾತಾಡಿದ್ಲೇ? ಛೇ, ಬೇಜಾರು ಮಾಡ್ಬಿಟ್ಟೆ ಅನ್ಸುತ್ತೆ. ರಘು, ಮೊದಲು ಈ ನಂಬರಿಗೆ ಕರೆನ್ಸಿ ಹಾಕ್ಸೋಣ. ಸರಿ ಬಾರಪ್ಪ, ಆಯ್ತು. ಅರೆ, ಕರೆನ್ಸಿ ಬಂದಿದೆ. ಅವರೇ ಮಾಡಿಸಿರ್ಬೋದಾ? ಕಾಲ್ ಮಾಡಿ ನೋಡೋಣ. ಹೋ, ಅದೇ ನಂಬರು. ಹಲೋ ಹಲೋ, ನೀವೇನ್ರಿ ಹೇಳಿದ್ರಿ? ಕರೆನ್ಸಿ ಹಾಕ್ಸಲ್ಲ ಅಂತ ತಾನೆ? ಹೌದು. ಇವಾಗೇನು 100 ರೂಪಾಯಿ ಎಕ್ಸ್ಟ್ರಾ ಹಾಕ್ಸಿದ್ದೀರಾ? ನಾನೇನಾದ್ರು ನಿಮ್ಮ ಹತ್ರ ಕೇಳಿದ್ನಾ 100 ರೂಪಾಯಿ ಎಕ್ಸ್ಟ್ರಾ ಕರೆನ್ಸಿ ಹಾಕ್ಸಿ ಅಂತ? ನನಗೂ ಸ್ವಾಭಿಮಾನ ಅನ್ನೋದಿದೆ ರೀ. ನಮಗೂ ಮಾತಾಡಕ್ಕೆ ಅವಕಾಶ ಕೊಡ್ರಿ. ಕರೆನ್ಸಿ ಹಾಕ್ಸಿ ಅಂತ ಫೋನ್ ಮಾಡಿದ್ದೆ ನೀವು. ಕರೆನ್ಸಿ ಹಾಕ್ಸಿದ್ಮೇಲೆ ಥ್ಯಾಂಕ್ಸ್ ಹೇಳ್ತೀರಾ ಅಂದ್ರೆ ಬೈತೀರಲ್ರಿ. ಬೆಳಗ್ಗೆ ನಾನು ಆ ರೀತಿ ಮಾತಾಡಿದ್ ನಿಂಗೆ ಬೇಜಾರಾಗಿದ್ರೆ ದಯವಿಟ್ಟು ನಂಗೆ ಕ್ಷಮಿಸ್ರಿ. ಸುಮ್ಮನೆ ತಮಾಷೆಯಾಗಿ ಮಾತಾಡ್ದೆ. ತಮಾಷೆನಾ? ತಮಾಷೆಗೆ ಹೇಗೆ ಮಾತಾಡ್ತೀರಾ? ಸೀರಿಯಸ್ ಆಗಿ ಇನ್ ಹೇಗೆ ಮಾತಾಡ್ತಿರೋ ಆ ದೇವ್ರಿಗೊಬ್ಬಂಗೆ ಗೊತ್ತು. ರೀ, ನೀವು ಕ್ಷಮಿಸಿದಿರಾ ಅಂತ ಅನ್ಕೊಂಡಿದ್ದೀನಿ. ಕ್ಷಮಿಸಿದಿರಾ ತಾನೆ? ಓಕೆ, ಆಯ್ತು ಬಿಡಿ. ಥ್ಯಾಂಕ್ಸ್ ರೀ. ಆಮೇಲೆ ಏನ್ರಿ ಆಮೇಲೆ? ನಿಮ್ದೊಂದು ಮಾತು ಕೇಳ್ಬೋದಾ? ಏನು? ನಿಮ್ ಫ್ರೆಂಡ್ ಆಗಿರ್ಬೋದಾ ನಾನು? ಏನು ಫ್ರೆಂಡಾ? ಬರೀ ಫ್ರೆಂಡು ಫ್ರೆಂಡ್ಶಿಪ್ ಆದ್ರೆ ಓಕೆ. ಅಷ್ಟೇ ರೀ. ಸರಿ. ಲೋ ಕೃಷ್ಣ, ನಿನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಕಣೋ. ಬೆಳಗ್ಗೆ ನೋಡಿದ್ರೆ ಆ ಹುಡುಗಿಗೆ ರೇಗ್ತಿದ್ದೆ, ಈಗ ನೋಡಿದ್ರೆ ಆಗ್ಲೇ ಫ್ರೆಂಡ್ಶಿಪ್ಪು. ಬೇಕು ಅಂತ ರೇಗುದ್ನ? ಮೂಡ ಆಗಿತ್ತು.
ಏನ್ ಮೂಡೋ ಏನೋ ಸುಮ್ಮನೆ ಏನೋ ಒಂದು ಹೇಳ್ತೀಯ, ಕೊನೆಗೂ ಆ ಹುಡುಗಿಗೆ ಸಾರಿ ಕೇಳಿ ಸಮಾಧಾನ ಮಾಡಿ ಸ್ನೇಹ ಗಳಿಸ್ಕೊಡಲ್ಲ, ಅದು ಗ್ರೇಟ್. ಅಂಥದ್ದೇನಿಲ್ಲ ಬಿಡ, ಆ ದೇವ್ರು ಕೇಳ್ತಿದ್ದಾಗಲೇ ಹೊರ ಕೊಡೋದು ಜಾಸ್ತಿ. ನಾನು ಲೋಕಲ್ ಬಸ್ ಸ್ಪೀಡಲ್ಲಿ ಸ್ನೇಹ ಮಾಡೋಣ ಅನ್ಕೊಂಡ್ರೆ ಪರಮಾತ್ಮ ಓಲೋ ಬಸ್ ಸ್ಪೀಡಲ್ಲಿ ಅವಳ ಸ್ನೇಹ ಗಳಿಸ್ಕೊಟ್ಬಿಟ್ಟ. ಬಾಸ್ ಸಮಾಧಾನ, ಇವಾಗ ಓಲೋ ಬಸ್ಗಳೇ ಜಾಸ್ತಿ ದಬ್ಬಾಕೊಂತ ಇರೋದು. ಬೆಳಿಗ್ಗೆನೆ ಅಭಿಷೇಕನ ನಡಿ ಲೇಟ್ ಆಯ್ತು. ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ನಾವು ಯಾರ್ಯಾರಿಗೋ ಸೆಲ್ಯೂಟ್ ಹೊಡಿಬೇಕಪ್ಪ. ಶುರುವಾಯ್ತು ಎದೆಯಲ್ಲೀಗ ಹೊಸದಾದ ಹಂಬಲ, ನವಿರಾಗಿ ನನ್ನ ಕಾಡುತ್ತಾ ಏನೋ ಜಾದು ಮಾಡಿ ದೋಚಿರುವೆ ಮನಸ್ಸೆಲ್ಲ, ಕನಸಲ್ಲಿ ಕಣ್ಣಿಗೆ ಬೀಳುತ್ತಾ ನೀ ಬಂದ ಮೇಲಂತೂ ಬದುಕಾಯ್ತು ಶ್ರೀಮಂತ, ಮೊದಲಂತೆ ನಾನಿಲ್ಲ ತಿಳಿದಿಲ್ಲ ಯಾಕಂತ, ಮಾತಿಗೆ ಮೆಲ್ಲ ಸೋಲುತ್ತಾ ನಾ ಕಳೆದುದೇ ಎಂದು ಕಾಯುವೆನು ನಿನಗಾಗಿ ಬಾಳಲ್ಲಿ, ಇಂತಿ ನಿನ್ನವನು ಈ ಒಲವ ಹಾದಿಯಲಿ ಎಂದು ಕಾಯುವೆನು ನಿನಗಾಗಿ ಬಾಳಲ್ಲಿ, ಇಂತಿ ನಿನ್ನವನು ಈ ಒಲವ ಹಾದಿಯಲಿ. ಇಲ್ಲಿಗೆ ಯಾಕೋ ಕರ್ಕೊಂಬಂದೆ? ಹೇಳ್ತೀನಿ ಬಾರ. ಕೃಷ್ಣ, ನಿಮ್ಮಿಬ್ರದ್ದು ಬರೀ ಸ್ನೇಹನ ಅಥವಾ ಪ್ರೀತಿ ಗೀತಿ ಏನಾದರೂ? ನಾನು ಈ ಮಾತನ್ನ ಯಾಕೆ ಕೇಳ್ತಿದ್ದೀನಿ ಅಂದರೆ, ಇತ್ತೀಚೆಗೆ ನೀನು ಮೊದಲಂಗಿಲ್ಲ. ನನಗೇನೋ ಇದು ಬರೀ ಸ್ನೇಹ ಅಲ್ಲ, ಪ್ರೀತಿನೂ ಅನಿಸುತ್ತೆ. ನೀನು ಹೇಳ್ತಾ ಇರೋದು ನಿಜ ಕಣೋ. ಸ್ನೇಹಕ್ಕೂ ಮೀರಿ ಸಂಬಂಧ ಅಂದರೆ ಪ್ರೀತಿನೇ ಅಲ್ವಾ? ಆದರೆ ಅವಳಿಗೆ ಹೇಗೆ ಹೇಳ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನಾನು ಆಕೆ ಜೊತೆ ಮೊದಲನೇ ಸಲ ಮಾತಾಡಿದಾಗ ಬರೀ ಸ್ನೇಹ ಅಂತ ಒಪ್ಕೊಳ್ಳುವಾಗಲೇ ನನ್ನಲ್ಲಿ ಪ್ರೀತಿ ಇತ್ತು. ಎಲ್ಲ ಅವಳು ಸ್ನೇಹನೂ ಕಳ್ಕೊಂಬಿಡ್ತೀನೋ ಅಂತ ಬರೀ ಅವಳ ಸ್ನೇಹಕ್ಕಷ್ಟೇ ಒಪ್ಕೊಂಡೆ. ಟೈಮ್ ನೋಡಿ ಹೇಳೋಣ ಅಂತಿದ್ದೀನಿ. ನೀನು ಹೇಳೋದೇನೋ ಸರಿ ಕಣೋ, ಹಾಗಂತ ಒಳ್ಳೆ ಟೈಮ್ ಬರುತ್ತೆ ಅಂತ ಕಾಯಕ್ಕಾಗುತ್ತಾ? ನೀನು ಎಲ್ಲಿ ಆಕೆ ಸ್ನೇಹನ ಕಳ್ಕೊಂತಿ ಅಂತ ಪ್ರೀತಿ ವಿಷಯನೂ ಹೇಳ್ತಾ ಇಲ್ಲ. ಆದರೆ ಯಾರಿಗೆ ಗೊತ್ತು, ಆಕೆಗೆ ನೀನು ಪ್ರೀತಿ ವಿಷಯ ಹೇಳಿದಾಗ ಒಪ್ಕೊಂಡ್ರೂ ಒಪ್ಕೊಬೋದು. ಸರಿಯಾಗಿ ಯೋಚನೆ ಮಾಡಿ ಬೇಗ ಒಂದು ಒಳ್ಳೆ ನಿರ್ಧಾರಕ್ಕೆ ಬಾ ಕೃಷ್ಣ. ಹಲೋ ಹಲೋ, ಅದು ಹೇಳಿ. ನಾನು ನಿಮ್ಗೊಂದು ವಿಷಯ ಹೇಳಬೇಕು. ಹೇಳಿ. ಅದು ಏನ್ ನೀವು ಹೇಳಿ. ನಾನು ನಿಮ್ಮನ್ನ ಪ್ರೀತಿಸ್ತಿದ್ದೀನಿ, ನಿಮ್ಮನ್ನ ಮದುವೆ ಆಗ್ಬೇಕು ಅಂತಿದ್ದೀನಿ. ಅಲ್ಲ ರೀ, ನೀವೇನ್ ಮಾತಾಡ್ತಿದ್ದೀರಾ ಅಂತ ನಿಮಗ್ ಗೊತ್ತಿದ್ಯಾ? ಒಂದ್ ಹುಡ್ಗಿ ಕ್ಲೋಸ್ ಆಗಿ 4 ದಿನ ಮಾತಾಡ್ಬಿಟ್ರೆ ನಿಮಗ್ ಲವ್ ಆಗ್ಬಿಡತ್ತಾ? ಇಷ್ಟು ದಿವಸ ನಿಮ್ ಸ್ನೇಹಿತೆ ಆಗಿದ್ದೆ ಅಂತ ಹೆಮ್ಮೆ ಪಡ್ತಿದ್ದೆ, ಆದ್ರೆ ಈಗ ಛೇ. ನಿಮ್ಗೆ ನನ್ ಬಗ್ಗೆ ಏನ್ರಿ ಗೊತ್ತು? ನಾನ್ ಯಾರು, ನನ್ ಹಿನ್ನೆಲೆ ಏನು, ನನ್ ಮನಸ್ಥಿತಿ ಏನು ಅಂತ ಗೊತ್ತಾ ನಿಮ್ಗೆ? ನೀವ್ ಅವತ್ ನಾನ್ ಸ್ನೇಹ ಮಾಡ್ಬೋದಾ ಅಂತ ಕೇಳ್ದಾಗ್ಲೇ ನಂಗೆ ಅನುಮಾನ ಬಂದಿತ್ತು. ಆದ್ರೆ ಒಂಚೂರು ಡೌಟ್ ಬರ್ದೇ ಇರೋ ರೀತಿ ಚೆನ್ನಾಗಿ ನಾಟಕ ಮಾಡಿದ್ರಿ. ಮೊದಲು ಒಂದು ಹುಡುಗಿ ಮನ್ಸು ಏನನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ನೀವು ನನಗೆ ನಿಜವಾಗ್ಲೂ ಸ್ನೇಹಿತ ಆಗಿದ್ರೆ, ನನಗೆ ಒಳ್ಳೇದನ್ನ ಬಯಸೋದೇ ಆಗಿದ್ರೆ, ದಯವಿಟ್ಟು ಇನ್ನು ಮುಂದೆ ಯಾವತ್ತೂ ನಂಗೆ ಕಾಲ್ ಮಾಡಬೇಡಿ.
ಕೃಷ್ಣ. ನಂದಿನಿ, ಹಾಂ, ಇದು ನಮ್ಮ ಯಜಮಾನ್ರು ಸಮಾಧಿ. ನಮ್ಮ ಮದುವೆ ಆಗಿ 3 ವರ್ಷ ಆದಮೇಲೆ ನಾನು ತಾಯಿ ಆಗ್ತಾ ಇದ್ದೀನಿ ಅನ್ನೋ ಸಂಭ್ರಮದಲ್ಲಿ ನಾನು ನಮ್ಮ ಯಜಮಾನ್ರು ನಮ್ಮ ಮನೆ ದೇವ್ರಿಗೆ ಹೋಗಿದ್ವಿ. ಹೋಗಿ ಬರಬೇಕಾದ್ರೆ ಆಕ್ಸಿಡೆಂಟ್ ಆಯಿತು. ನಮ್ಮ ಯಜಮಾನ್ರು ಸ್ಪಾಟಲ್ಲಿ ಹೋಗ್ಬಿಟ್ರು. ನನ್ನ ಹೊಟ್ಟೆಲಿರೋ ಮಗುಗೋಸ್ಕರ ಏನು ಆ ದೇವರು ನಾನು ಬದುಕಿಸ್ಬಿಟ್ಟ. ವಯಸ್ಸಾದ ನಮ್ಮ ಅತ್ತೆ ಮಾವಂಗೋಸ್ಕರ ಅಂಗನವಾಡಿಲಿ ಕೆಲಸ ಮಾಡ್ತಾ ಆ ಮಕ್ಕಳ ಸಂತೋಷದಲ್ಲಿ ನನ್ನ ನೋವನ್ನು ಮರಿತಾ ಇದ್ದೀನಿ. ಈ ಊರಿನ ಜನಗಳು ಹಾಗೆ ಬೇಡ ಅಂತ ಊರಿಂದ ಹೊರಗೆ ಬಂದು ಒಂಟಿಯಾಗಿ ಬಾಳ್ತಿದ್ದೀವಿ. ಇಂಥ ಏಕಾಂಗಿ ಬದುಕಲ್ಲಿ ಆಕಸ್ಮಿಕವಾಗಿ ನಿಮ್ಮ ಪರಿಚಯ ಆಯಿತು. ನೀವು ನನ್ನ ಬಗ್ಗೆ ಇಟ್ಕೊಂಡಿರೋ ಅಭಿಪ್ರಾಯ ನೋಡಿ ಬೇಜಾರು ಆಯಿತು. ನಾನೇನೇ ಹೇಳಿದ್ರು ಕೇಳೋ ಪರಿಸ್ಥಿತಿಲಿ ನೀವಿರಲಿಲ್ಲ. ಆದರೂ ನನ್ನ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡ್ಮೇಲೆ ನಿಮ್ಮ ನಿರ್ಧಾರ ಬದಲಾಯಿಸ್ಕೋತೀರಾ ಅಂತ ನಿಮ್ಮನ್ನಿಲ್ಲಿ ಕರೆಸ್ದೆ. ಇಷ್ಟೆಲ್ಲ ಕೇಳಿದ್ಮೇಲಾದರೂ ದಯವಿಟ್ಟು ನಾನು ಮರೆತು ನೆಮ್ಮದಿಯಾಗಿ ಜೀವನ ಮಾಡಿ. ನೋಡಿ ನಂದಿನಿ ಅವರೇ, ಇದುವರೆಗೂ ನಿಮ್ಮ ಮುಖನೂ ನೋಡಿರ್ಲಿಲ್ಲ, ನೀವ್ ಹೇಗಿದ್ದೀರಾ ಅಂತಾನೂ ಗೊತ್ತಿರ್ಲಿಲ್ಲ. ಆದ್ರೂ ಪ್ರೀತಿ ಮಾಡ್ದೆ. ಈಗ ನಿಮ್ ಬಗ್ಗೆ ಎಲ್ಲ ತಿಳ್ಕೊಂಡ ಮೇಲಂತೂ ನನ್ನ ಪ್ರೀತಿ ಇನ್ನೂ ಜಾಸ್ತಿ ಆಗಿದೆ. ಒಳ್ಳೆ ಮನ್ಸಿರೋ ನಿಮ್ಗೆ ಗಂಡನಾಗಿ, ನಿಮ್ ಹೊಟ್ಟೆಲಿರೋ ಮಗುಗೆ ಒಬ್ಬ ಒಳ್ಳೆ ತಂದೆಯಾಗಿ ಸದಾ ನಿಮ್ ಜೊತೆಲೇ ಇರಬೇಕು ಅನ್ನೋ ಆಸೆ ನನ್ಗೆ. ಪ್ರೀತಿ ಪ್ರೀತಿ ಈ ಊರು ಜನ ಸಮಾಜ ಏನೇ ಅನ್ಲಿ, ನನ್ನ ನಿರ್ಧಾರ ಯಾವತ್ತೂ ಬದಲಾಗಲ್ಲ. ಸತ್ತವರು ದೇವ್ರ ಸಮ ಅಂತಾರೆ, ಅಂತ ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ನಿನ್ನ ನನ್ನ ಕೊನೆ ಉಸಿರೋವರೆಗೂ ಚೆನ್ನಾಗಿ ನೋಡ್ಕೋತೀನಿ. ದರನ